ಅದು 1990ನೇ ಇಸವಿ. ಸೀತಾರಾಮಪುರ ಅನ್ನುವ ಗ್ರಾಮದಲ್ಲಿ ಎಲ್ಲರಿಗೂ ಆದರ್ಶವಾಗಿ ಕಾಣಿಸುವ ಒಂದು ದೊಡ್ಡ ಮನೆ ಇತ್ತು. ಆ ಮನೆಯಲ್ಲಿ ಶಾರದಾ ಪ್ರಸಾದ್ ದಂಪತಿಗಳಿರ್ತಾ ಇದ್ರು. ಅವರಿಗೆ ಇಬ್ಬರು ಗಂಡು ಮಕ್ಕಳು. ದೊಡ್ಡವನು ರಮೇಶ್, ಅನಾಮಿಕಳ ಜೊತೆ ಮದುವೆ ಆಗಿರುತ್ತದೆ. ಚಿಕ್ಕವನು ವಿನೋದ್, ಭಾವನಳ ಜೊತೆ ಮದುವೆ ಆಗಿರುತ್ತೆ. ದೊಡ್ಡ ಮಗಳು ಕೌಸಲ್ಯ, ಚಿಕ್ಕ ಮಗಳು ಮಾಲತಿ. ಎಲ್ಲರೂ ಸೇರಿ ಆನಂದದಿಂದ ಇರ್ತಾ ಇದ್ರು. ಆ ಮನೆಯಲ್ಲಿ ಒಂದು ಬ್ಲಾಕ್ ಅಂಡ್ ವೈಟ್ ಟಿವಿ, ಒಂದು ಲ್ಯಾಂಡ್ಲೈನ್ ಫೋನು, ಒಂದು ರೇಡಿಯೋ ಇರ್ತಾ ಇತ್ತು. ಅದು ಆಗ ದೊಡ್ಡ ವಿಷಯ. ದಿನವೂ ಸಾಯಂಕಾಲವಾದರೆ ಸಾಕು, ದೂರದರ್ಶನ್ ಸೀರಿಯಲ್ಗಾಗಿ ಮನೆಯಲ್ಲಿ ಎಲ್ಲರೂ ಒಂದೇ ಕಡೆ ಕೂತ್ಕೋತಾ ಇದ್ರು. ಪ್ರತಿ ದಿನದ ಹಾಗೆ ಆ ದಿನ ಕೂಡ ಬೆಳಿಗ್ಗೆ ಕೋಳಿ ಕೂಗು ಕೇಳಿಸುತ್ತಲೇ ಶಾರದಾ ನಿದ್ರೆಯಿಂದಿದ್ದು ಮನೆಯ ಮುಂದೆ ರಂಗೋಲಿ ಹಾಕುತ್ತಾಳೆ. ದೊಡ್ಡ ಸೊಸೆ ಅನಾಮಿಕಾ ಕೊಡದಲ್ಲಿ ನೀರು ತರುತ್ತಾಳೆ. ನಮ್ಮ ಹಿತ್ತಲಲ್ಲಿ ಬಾವಿ ಇದೆಯಲ್ಲಮ್ಮ ಸೊಸೆ, ಬಜಾರಿನಲ್ಲಿಂದ ನೀರು ಯಾಕೆ ತರ್ತಾ ಇದೆಯಾ? ಅತ್ತೆ, ಬಾವಿಲಿ ನೀರು ತುಂಬಾ ಕಡಿಮೆ ಇದೆ. ಅಯ್ಯೋ ಸೊಸೆ, ಈ ಬೇಸಿಗೆಯಲ್ಲಿ ಅಷ್ಟೇ, ನಾವು ಜಾಗ್ರತೆಯಿಂದ ಉಪಯೋಗಿಸ್ಬೇಕು. ಅದಕ್ಕೆ ಅತ್ತೆ, ಬಜಾರಿನಲ್ಲಿರುವ ಕೈ ಪಂಪಿನಿಂದ ನೀರ್ ತರ್ತಾ ಇದ್ದೀನಿ. ಮಠ ಮಧ್ಯಾಹ್ನವಾದ್ರೆ ನೀರ್ ತರೋದು ಕಷ್ಟವಾಗುತ್ತಲ್ವಾ? ಈಗ ಸಾಕಮ್ಮ, ಮತ್ತೆ ಕಡಿಮೆ ಆದ್ರೆ ನಾನ್ ತಗೊಂಡ್ಬರ್ತೀನಿ ಬಿಡೆ. ಇನ್ನೊಂದೆರಡು ಕೂಡ ತಂದ್ಬಿಡ್ತೀನಿ ಅತ್ತೆ. ಅಕ್ಕಿ ತರಕಾರಿ ತೊಳೆಯೋದಕ್ಕೆ ಕೆಲ್ಸಕ್ಕೆ ಬರುತ್ತೆ. ಹೇಳಿದ್ರೆ ಕೇಳಲ್ವಲ್ಲ ಅತ್ತೆ. ನಾನು ಸಂಸಾರಕ್ಕೆ ಬಂದಾಗ ನಮ್ಮಮ್ಮ ಅತ್ತೆ ಮನೆನ ನಮ್ಮನೆ ಹಾಗೆ ನೋಡ್ಕೊಂಡ್ರೆ ಗೌರವ ಬರುತ್ತೆ ಅಂತ ಹೇಳಿದ್ರು. ಇದು ನಮ್ಮ ಮನೆ, ನಮ್ ಕೆಲ್ಸ ನಾವು ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ವಲ್ಲ ಎಂದು ಅನಾಮಿಕ ಹೇಳಿ ಹೊರಟು ಹೋಗುತ್ತಾಳೆ. ಶಾರದಳ ಕಣ್ಣಿನಲ್ಲಿ ಆನಂದ ಕಾಣಿಸುತ್ತೆ. ಅನಾಮಿಕ ಬಡವರ ಮನೆ ಹುಡುಗಿ, ಆದರೆ ಎಷ್ಟೋ ಒಳ್ಳೆತನ ಇರುವವಳು. ಮದುವೆಯಾಗಿ ಶಾರದಳ ಮನೆಗೆ ಬಂದಾಗಿನಿಂದ ಎಲ್ಲರನ್ನು ಪ್ರೇಮದಿಂದ ನೋಡ್ತಾ ಇದ್ಲು. ಆಗಲೇ ಚಿಕ್ಕ ಸೊಸೆ ಭಾವನಾ ನಿದ್ರೆಯಿಂದ ಎದ್ದು ಬರ್ತಾಳೆ. ಅಕ್ಕ, ನಾನು ಪಾತ್ರೆ ತೊಳಿತೀನಿ. ಸರಿ ಭಾವನಾ, ನಾನು ಎಲ್ಲರಿಗೂ ಕಾಫಿ ಮಾಡ್ತೀನಿ ಎಂದು ಅನಾಮಿಕಾ ಸೌದೆ ಒಲೆ ಹತ್ರಕ್ಕೆ ಹೋಗುತ್ತಾಳೆ. ಇಬ್ಬರು ಸೊಸೆಯರು ಅಕ್ಕ ತಂಗಿಯರ ಹಾಗೆ ಇರ್ತಾ ಇದ್ರು. ಅದನ್ನು ನೋಡಿ ಶಾರದಳ ಮನಸ್ಸು ಆನಂದದಿಂದ ತುಂಬಿ ಹೋಗ್ತಾ ಇತ್ತು. ಏನು ಪ್ರಸಾದ್ ರೇಡಿಯೋ ಹಾಕುತ್ತಾನೆ. ವಿವಿಧ ಭಾರತಿ ಹಾಡುಗಳು ಕೇಳಿಸ್ತಾ ಇರುತ್ತದೆ. ರಮೇಶ್, ವಿನೋದ್ ಎದ್ದು ಹೊರಗಡೆ ಬಂದು ಜಗಲಿ ಮೇಲೆ ಕೂತಿರ್ತಾರೆ. ಅಮ್ಮ, ದೊಡ್ಡ ಸೊಸೆ, ಕಾಫಿ ರೆಡಿ ಆಯ್ತಾ? ತರ್ತಾ ಇದ್ದೀನಿ ಮಾವಯ್ಯ. ಅನಾಮಿಕಾ ಸ್ಟೀಲ್ ಗ್ಲಾಸ್ ನಲ್ಲಿ ಕಾಫಿ ಹಾಕಿ ಎಲ್ಲರಿಗೂ ಕೊಡುತ್ತಾಳೆ. ಅದಕ್ಕೆ ನಿನ್ನ ಕೈ ಕಾಫಿ ತುಂಬಾ ಚೆನ್ನಾಗಿರ್ತದಕ್ಕೆ ಎಂದು ಹೇಳುತ್ತಾ ಇರುವಾಗ ಭಾವನ ಬರುತ್ತಾಳೆ. ಅಕ್ಕ ಮಾಡಿದ ಕಾಫಿ ಚೆನ್ನಾಗಿದೆ ಅಂದ್ರೆ ಮತ್ತೆ ನಾನು ಮಾಡಿದ ಕಾಫಿ ಚೆನ್ನಾಗಿಲ್ಲ ಅಂತಾನೆ ಅಲ್ವಾ ಅರ್ಥ ಎಂದು ಮುಖ ಮುದುಡಿಸಿಕೊಳ್ಳುತ್ತಾಳೆ. ಅದನ್ನು ನೋಡಿ ವಿನೋದ್ ನಗುತ್ತಾನೆ. ನಿಜ ಹೇಳ ಭಾವನಾ, ನೀನು ಕೋಪದಲ್ಲಿ ತುಂಬಾ ಅಂದವಾಗಿ ಕಾಣ್ತೀಯ ಎಂದು ಹೇಳುತ್ತಲೇ ಭಾವನ ನಾಚಿಕೆ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅದನ್ನು ನೋಡಿ ಎಲ್ಲರೂ ನಗುತ್ತಾರೆ. ಆ ಮನೆಯಲ್ಲಿ ನಗು ಯಾವತ್ತಿಗೂ ನಿಲ್ಲುತ್ತಲೇ ಇರಲಿಲ್ಲ. ಒಂದು ದಿನ ಮಧ್ಯಾಹ್ನ, ಅಮ್ಮ, ಈ ಮಧ್ಯ ನೀನು ಸೊಸೆ ಜೊತೆಗೆ ಹೆಚ್ಚಾಗಿ ಸಮಯ ಕಳೀತಾ ಇದ್ಯಾ? ಯಾಕಮ್ಮ ಹಾಗೆಂತ ಇದ್ಯಾ? ಅತ್ತಿಗೆಯರು ಬರೋಕು ಮೊದಲು ನನ್ ಜೊತೆ ತಂಗಿ ಜೊತೆ ಹೆಚ್ಚಾಗಿ ಇರ್ತಾ ಇದ್ದೆ. ಈಗ ಇಬ್ಬರು ಅತ್ತಿಗೆ ಜೊತೆ ಹೆಚ್ಚಾಗಿ ಇರ್ತಾ ಇದೀಯ. ನೀನು ಮಾತಾಡ್ತಾ ಇದೀಯ ಹೆಚ್ಚಾಗಿ. ನನ್ ಜೊತೆ ತಂಗಿ ಜೊತೆ ಸರಿಯಾಗಿ ಮಾತು ಕೂಡ ಆಡ್ತಾ ಇಲ್ಲ. ಹಾಗೇನು ಇಲ್ಲಮ್ಮ, ನಿನ್ನ ನಂತರನೇ ಅವರಿಬ್ರು. ಇದೆಲ್ಲ ಮೇಲಿನ ಮಾತಮ್ಮ. ಗೊತ್ತು, ನಾನು ಹೇಳೋದು ಸ್ವಲ್ಪ ಕೇಳು ಕೌಸಲ್ಯ. ನೀನು ಮಾಲತಿ ಈ ಮನೆಗೆ ಇಬ್ಬರು ಮಕ್ಕಳು. ನಾವು ಹೊಸದಾಗಿ ಬಂದ ಸೊಸೆಯರು. ನಮ್ಮನ್ನ ಅತ್ತೆ ಹತ್ರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ ಎಂದು ಹೇಳುತ್ತಾ ಇರುವಾಗ ಮಾಲತಿ ಆಗಲೇ ಅವರ ಹತ್ರಕ್ಕೆ ಬರ್ತಾಳೆ. ಹೌದು ಅಕ್ಕ, ಅಮ್ಮನ ಪ್ರೇಮ ಯಾವತ್ತಿಗೂ ಕಡಿಮೆ ಆಗಲ್ಲ. ನಾವು ನಾವೇ ಸೊಸೆಯರೇ ಎಂದು ಹೇಳುತ್ತಲೇ ಕೌಸಲ್ಯ ಮಾತನಾಡದೆ ಹೊರಟು ಹೋಗುತ್ತಾಳೆ. ಹಾಗೆ ಆ ಮನೆಯಲ್ಲಿ ಚಿಕ್ಕ ಪುಟ್ಟ ಮಾತುಗಳು ಬಂದರೂ ಪ್ರೇಮ ಮಾತ್ರ ಯಾವಾಗಲೂ ಕಡಿಮೆನೇ ಆಗ್ತಾ ಇರ್ಲಿಲ್ಲ. ಅನಾಮಿಕ ಭಾವನ ಸೇರಿ ಕೌಸಲ್ಯನನ್ನು ಬೇಡಿಕೊಂಡು, ಮನೆ ಹೆಣ್ಣು ಮಕ್ಕಳು ದುಃಖ ಪಟ್ರೆ ನಮಗೆ ಒಳ್ಳೇದಾಗಲ್ಲಮ್ಮ, ಅತ್ತಿಗೆ ನಮಗಿಂತ ನೀವೇ ಹೆಚ್ಚು ಎಂದು ಹೇಳಿ ಅನ್ನ ತಿನ್ನಿಸ್ತಾ ಇದ್ರು. ಕೌಸಲ್ಯ ಎಷ್ಟೋ ಸಂತೋಷ ಪಡ್ತಾ ಇದ್ಲು. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಆ ದಿನ ಸಾಯಂಕಾಲ ಕರೆಂಟ್ ಹೋಗುತ್ತೆ. ತಕ್ಷಣ ವಿನೋದ್ ಲಾಂಡ್ರಿ ಬೆಳಗಿಸುತ್ತಾನೆ. ಎಲ್ಲರೂ ಹೊರಗಡೆ ಮಂಚದ ಮೇಲೆ ಕೂತಿರ್ತಾರೆ. ಮಗು ರಮೇಶ್, ಆ ರೇಡಿಯೋ ಹಾಕು. ರಮೇಶ್ ತಕ್ಷಣ ರೇಡಿಯೋ ಹಾಕುತ್ತಾನೆ. ರೇಡಿಯೋದಲ್ಲಿ ನಮ್ಮ ಸಂಸಾರ ಅಂತ ಹಾಡು ಬರ್ತಾ ಇರುತ್ತೆ. ನನಗೆ ಈ ಹಾಡಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅಂತ ನೀನು ಕೂಡ ರೇಡಿಯೋದ ಹಾಗೆ ದಿನವೆಲ್ಲ ಮಾತಾಡ್ತಾನೆ ಇರ್ತೀಯಾ? ಏನು ಅಂದ್ರೆ? ಎಲ್ಲರೂ ಮತ್ತೆ ನಗುತ್ತಾರೆ. ಆಗಲೇ ಲ್ಯಾಂಡ್ಲೈನ್ ಫೋನು ಮೊಳಗುತ್ತದೆ. ಟ್ರಿಂಗ್ 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 ಅಂತ. ಮಾಲತಿ ಓಡ್ಕೊಂಡು ಹೋಗುತ್ತಾಳೆ. ಹಲೋ, ಯಾರು?
ಆ ಕಡೆಯಿಂದ ಸೋದರ ಮಾವ ಮಾತಾಡ್ತಾರೆ. ಅಮ್ಮ, ಸೋದರ ಮಾವ ನಾಳೆ ಬರ್ತಾ ಇದ್ದಾರಂತೆ,